ಎಲ್ಲರಿಗೂ ವೆಲ್ಕಮ್ ಟು BN Bro. ಐ ಆಮ್ ಚರಣ್. ಗೋಲ್ಡ್ ಒಂದು ಅನಾಲಿಸಿಸ್ ಮಾಡಿದ್ದೀವಿ ನೋಡಿ. ಅದು ಮಾರ್ನಿಂಗ್ ಇಲ್ಲಿ ಟ್ರೇಡ್ ಆದಮೇಲೆ ಇಲ್ಲಿಂದ ವಾಪಸ್ ಬಂದು ಇಲ್ಲೊಂದು ರಿಜೆಕ್ಷನ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಬಿಫೋರ್ ಮಾರ್ಕೆಟ್ ಡ್ರಾಯಿಂಗ್ ಬರ್ಕೊಂಡಿದ್ದೀವಿ. ಇದು ನೆಕ್ಸ್ಟ್ ಚಾರ್ಟ್ ಮೇಲೆ ಕೂಡ ಕ್ಲಿಯರ್ ಆಗಿ ತಮ್ಲೈನ್ ಹಾಕೋಕ್ಕೆ ಬರ್ಕೊಂಡಿದ್ದೀವಿ. ಇಲ್ಲಿ ನೋಡ್ಕೋಬೋದು ಬಿಫೋರ್ ಮಾರ್ಕೆಟ್ ಚಾರ್ಟ್ ಏನಿಲ್ಲ. ಈಗ ಲೈವ್ ಚಾರ್ಟ್ ನೋಡೋದಾದರೆ ಇದು ಲೈವಲ್ಲಿ ಅಪ್ಡೇಟ್ ಮಾಡಿದ್ದು ಟ್ರೇಡಿಂಗ್ ಅಪ್ಡೇಟ್ ಡ್ರಾಯಿಂಗ್ ಬರ್ಕೊಂಡು ಈ ಥರ ಇದೆ. ಇವತ್ತು ನಮ್ಮ ವ್ಯೂ ಈ ಥರ ಹೋಗುತ್ತೆ ಚಾರ್ಟ್ ಅಂತ. ನೆಕ್ಸ್ಟು ಇದು ರನ್ನಿಂಗ್ ಇರಬೇಕಾದ್ರೆ ಅಪ್ಡೇಟ್ ಮಾಡಿದ್ದೆ ನೋಡಿ. ಸೇಮ್ ಹೋಗ್ತಾ ಇದೆ, ಏನು ರೀಟ್ರೆಸ್ ಆಗಿ ಏನು ಕ್ಯಾಂಡಲ್ ಬರ್ತಿದ್ದು ಅದೇ ಕ್ಯಾಂಡಲ್ ಬಂದು ಸೇಮ್ ಹೋಗ್ತಾ ಇದೆ ನೋಡಿ ಅಂತ ಟಾರ್ಗೆಟ್ ಇಲ್ಲಿತ್ತು. ಈಗ ಫೈನಲ್ ರಿಸಲ್ಟ್ ನೋಡೋದಾದರೆ ಇದು ನೋಡಿ, ಸೇಮ್ ಇಲ್ಲಿ ರಿಜೆಕ್ಷನ್ ಬಂದು ಸೇಮ್ ಅಲ್ಲಿಗೆ ಹೋಗಿದೆ. ಏನು ಡ್ರಾಯಿಂಗ್ ಬರ್ದಿದೆ ಅದು ಈಗ ನಿಮಗೆ ಚಾರ್ಟ್ ಮೇಲೆ ಕ್ಲಿಯರಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಚಾರ್ಟ್ ಮೇಲೆ ಇಲ್ಲಿ ಎಂಟ್ರಿ ತೊಗೊಂಡಿದ್ದೀವಿ. ಇಲ್ಲಿ ಎಕ್ಸಿಟ್ ಆಗಿ ರೀಟ್ರೆಸ್ ಮಾಡಿ ಇಲ್ಲೊಂದು ಕ್ಯಾಂಡಲ್ ಬರುತ್ತೆ ಅಂತ ಜೂಮ್ ಮಾಡ್ತೀನಿ ನೋಡ್ಕೋಬೋದು ನೀವು. ಸೇಮ್ ಕ್ಯಾಂಡಲ್ ಬಂದಿದೆ, ಏನು ಡ್ರಾಯಿಂಗ್ ಬರ್ತಿದ್ದೀವಿ ಸೇಮ್ ರಿಜೆಕ್ಷನ್ ಹ್ಯಾಮರ್ ಕ್ಯಾಂಡಲ್ ಇಲ್ಲಿ ಬರುತ್ತೆ ರೀಟ್ರೆಸ್ ಆಗಿ. ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಿದ್ರೆ ಮೇಲೆ ಹೋಗುತ್ತೆ ಅಂತ. ಆ್ಯಂಡ್ ಈ ಲೆವೆಲ್ ಕೂಡ ಚೆಕ್ ಮಾಡ್ಕೊಳ್ಳಿ. ನಾವು ಎಲ್ಲಿ ಲೆವೆಲ್ ಹಾಕಿದ್ದೀವಿ ಎಕ್ಸಾಕ್ಟ್ ಪಿನ್ ಟು ಪಿನ್ ಅದಕ್ಕೆ ರೀಟ್ರೆಸ್ ಮಾಡಿ ಹೋಗಿದೆ. ಪಿನ್ ಟು ಪಿನ್ ರೀಟ್ರೆಸ್ಮೆಂಟ್ ಲೆವೆಲ್ ಕೂಡ ಚೆಕ್ ಮಾಡ್ಕೊಳ್ಳಿ. ದಿಸ್ ಈಸ್ ದ ಪವರ್ ಆಫ್ ಲೆವೆಲ್ಸ್. ಇಲ್ಲಿ ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಬಿಫೋರ್ ಡ್ರಾಯಿಂಗ್ ನೋಡಿದ್ರಲ್ವ, ದಿಸ್ ಈಸ್ ದ ಪವರ್ ಆಫ್ ನಾಲೆಜ್. ಇಲ್ಲಿಂದ ರೀಟ್ರೆಸ್ ಆಗಿ ಇಲ್ಲಿ ಅದೇ ಹ್ಯಾಮರ್ ಕ್ಯಾಂಡಲ್ ಬರುತ್ತೆ ಅಂತೇಳಿ ಇದನ್ನು ನೋಡಿ ರಿಸಲ್ಟ್ ಇದೇ ಬರುತ್ತೆ ಅಂತ ಇವತ್ತು ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ತಮ್ಲೈನ್ಗೂ ಹಾಕಿದ್ದೀನಿ ನೋಡ್ಕೋಬೋದು. ಇದು ವರ್ಕ್ ಆಗಿರೋ ರೀತಿ BN Bro ಅನಾಲಿಸಿಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗೋಣ. ಬಾಯ್.